ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮುದ್ದೆ ಅದು ಸಾಸ್ ಬರಕಿದ್ಯಾ? ನಂಗೆ ಬೇಡ. ನೋಡ್ರಿ ಏನಂತ ಇದ್ದಾರೆ, ನಾನು ರಾಗಿ ಪಡ್ಡು ಮಾಡಿದ್ದೀನಿ. ನೀವು ಫಸ್ಟ್ ಎಲ್ಲ ತಿಂದ್ಬಿಟ್ಟು ಬಂದು ಆಮೇಲೆ ಮಾತಾಡಿ. ನಾನು ರಾಗಿ ಪಡ್ಡಿಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ, 1-2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. 1 ಕಪ್ ಉದ್ದಿನಬೇಳೆನ ರಾತ್ರಿಯೇ ನೆನೆಸ್ತಾ ಇದ್ದೀನಿ. ಚೆನ್ನಾಗಿ ನೆನೆಸಿ 4 ಅವರ್ ಮುಂಚೆನೇ ನೆನೆಸಿ ಚೆನ್ನಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಬಿ ಇಟ್ಕೊಳ್ಳೋಣ. ಉದ್ದಿನಬೇಳೆನ 4 ಅವರ್ ಮುಂದೆ ನೆನೆಸಿದ್ರೆ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ರಾತ್ರಿಯೇ ಚೆನ್ನಾಗಿ ರುಬ್ಬಿ ಇಟ್ಕೋಬೇಕು. ಅದ್ರ ಜೊತೆಗೆ 1 ಕಪ್ ಉದ್ದಿನಬೇಳೆಗೆ 3 ಕಪ್ನಷ್ಟು ರಾಗಿ ಹಿಟ್ಟನ್ನ ಹಾಕಿ ಬೆರೆಸ್ಕೋಬೇಕು. ನೋಡಿ, ಈಗ ಬೆಳಗ್ಗೆಗೆ ಈ ರೀತಿ ಆಗಿದೆ. ಉದ್ದಿನಬೇಳೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ ಪರ್ಮನೆಂಟಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೂ 3 ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಇದು ಆ್ಯಂಟಿ ಕ್ಲಾಕ್ ವೈಸು ಕಲಿಸ್ಕೋಬೇಕು. ಮತ್ತು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಿಸ್ಕೊಂಡ್ರೆ ದೋಸೆ ಹಿಟ್ಟು ಅದಕ್ಕೆ ಚೆನ್ನಾಗಿ ಬರುತ್ತೆ. ಒಂದೇ ಸಮವಾಗಿರಬೇಕು. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡು ಗಂಟುಗಳಿಲ್ದಂಗೆ ಕಲಿಸ್ಕೊಂಡ್ರೆ ದೋಸೆ ಒಂದೇ ಹದವಾಗಿ ಬರುತ್ತೆ. ಅದೇ ದೋಸೆ ಹಿಟ್ಟಿನಲ್ಲೇ ನಾವು ರಾಗಿ ಪಡ್ಡು ಮಾಡ್ತಾಯಿದ್ದೀವಿ. ದೋಸೆ ಹಿಟ್ಟು ತೊಗೊಂಡೆ ರಾಗಿ ಪಡ್ಡು ಮಾಡೋದು. ನಾನು ಮಾಡ್ತಾಯಿರೋ ಈ ರಾಗಿ ಪಡ್ಡು ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಇದನ್ನು ಪಡ್ಡು ಒಲೆ ಮೇಲೆ ಇಟ್ಕೊಂಡು ಪಡ್ಡು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಪಲ್ಯ ಇದೆಯಲ್ಲ ಅದನ್ನು ಮಧ್ಯದಲ್ಲೆಲ್ಲನೂ ಪಲ್ಯ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಮತ್ತೆ ನಾವು 1 ರೌಂಡು ರಾಗಿ ಹಿಟ್ಟನ್ನ ಬೆರೆಸ್ಕೋಬೇಕು. ನೋಡಿ, ಹೀಗೆ ಇಟ್ಕೊಳ್ಳೋಣ. ಹೀಗೆ ಇಟ್ಕೊಂಡು ಅದ್ರ ಮೇಲೆ ಮತ್ತೆ 1 ರೌಂಡು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಒಳಗಡೆ ಪಲ್ಯ ಇದೆ ಅಂತಲೂ ಸಹ ಗೊತ್ತಾಗೋದಿಲ್ಲ. ಮಕ್ಕಳೆಲ್ಲ ಆವಾಗಲೇ ನನಗೆ ಬೇಡ ಅಂದ್ರಲ್ವಾ. ನೋಡಿ, ಅದೇ ನೋಡ್ದಿರ ಅವ್ರು ಹಾಗಂದಿದ್ದು. ನೋಡಿ, ಈಗ ಇದು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ. ಮುಚ್ಚಿಟ್ಟು ಅದನ್ನು ಹಬೆನಲ್ಲಿ ಒಂದು ಸ್ವಲ್ಪ ಬೇಯಲಿ. ಮತ್ತು ಅದನ್ನು ತಿರುಗ್ಕೋಬೇಕಾಗುತ್ತೆ. ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ, ಸ್ವಲ್ಪ ಹೊತ್ತು. ಅದು ಹಬೆನಲ್ಲಿ ಬೇಯುತ್ತಲ್ವ, ಆವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಆವಾಗಲೇ ಏನೂ ಹಾಕಿರಲಿಲ್ಲ. ಈಗ ಒಂಚೂರು ಎಣ್ಣೆ ಹಾಕಿದ್ದೀನಿ. ಮತ್ತು ಅದನ್ನು ತಿರುಗ್ಕೊಳ್ಳೋಣ. ಅದು ಬೆಂದಾದಮೇಲೆ ತಿರುಗ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಬಿಟ್ಕೊಂಡಿರುತ್ತೆ. ಇದನ್ನು ನೋಡ್ಕೊಂಡು ನಾವು ಸ್ಪೂನಲ್ಲಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಈಗ ನೀಟಾಗಿ ಬರ್ತಾಯಿದೆ. ಸ್ವಲ್ಪ ಬಂದಿಲ್ಲ, ಅಂಟ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಬಿಡಬೇಕು. ಈಗ ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ತಿರುಗ್ತಾ ಇದೆ. ಇಲ್ಲ ಅಂತಂದರೆ ಬೆಂದಿಲ್ಲ ಅಂದರೆ ಅದು ತಿರುಗೋದಿಲ್ಲ, ಮೆತ್ಕೊಂಡ್ಬಿಡುತ್ತೆ. ಬೆಂದಿದ್ರೆ ನೋಡಿರಿ ನೀಟಾಗಿ ಬಿಟ್ಕೊಳ್ಳುತ್ತೆ, ಗೊತ್ತಾಗೋದೇ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಪಡ್ಡುನೆಲ್ಲನೂ ಹೀಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡ್ಮೇಲೂ ಮತ್ತೆ 1-2 ನಿಮಿಷ ನಾವು ಮುಚ್ಚಿಟ್ಕೋಬೇಕಾಗುತ್ತೆ. ಈ ರಾಗಿ ಪಡ್ಡು ತುಂಬ ಇಷ್ಟ ಆಗುತ್ತೆ. ಮಕ್ಕಳೆಲ್ಲನೂ ತಿಂದು ತುಂಬ ಇಷ್ಟಪಡ್ತಾರೆ. ಇನ್ನೊಂದು ಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಉಪ್ಪು ಖಾರ ಹದವಾಗಿರುತ್ತೆ. ಮತ್ತು ಅವ್ರಿಗೆ ಓಪನ್ ಮಾಡಿ ನೋಡಿದ್ರೆ ಸರ್ಪ್ರೈಸಿಂಗ್ ಆಗಿ ಅದರೊಳಗಡೆ ಪಲ್ಯ ಸಹ ಇರುತ್ತಲ್ವಾ, ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಐರನ್ ರಿಚ್ ಕಂಟೆಂಟ್ ಇರೋದ್ರಿಂದ ರಾಗಿ ತಿನ್ನೋದು ತುಂಬ ಒಳ್ಳೆಯದು. ಮುದ್ದೆ ತಿಂದು ಗಟ್ಟಿಯಾಗು ಅಂತ ಹೇಳ್ತಾರಲ್ವಾ, ಜಟ್ಟಿಯಾಗು ಅಂತಂದ್ಬಿಟ್ಟು. ರಾಗಿ ತಿಂದವನು ತುಂಬ ಶಕ್ತಿವಂತನಾಗಿರ್ತಾನೆ, ಯಾವುದೇ ಕಾಯಿಲೆನೂ ಬರಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಒಂದೇ ಹದವಾಗಿ ಬೇಯಬೇಕು. ಎರಡೂ ಕಡೆ ಒಂದೇ ಹದವಾಗಿ ಬೆಂದಾಗ ತುಂಬ ರುಚಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಮೆಂತ್ಯನೂ ಸ್ವಲ್ಪ ಕೆಂಪಗಿರುತ್ತೆ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕರೆಕ್ಟಾಗಿ ಬಂದಿದೆ. ನೋಡಿ, ಒಳಗಡೆ ಪಲ್ಯ ಇರೋದು ಸಹ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಯಾರಾದರೂ ನೋಡಿದ್ರೆ ಇದು ನಿಜವಾಗ್ಲೂ ಚಿಕ್ಕ ಮುದ್ದೆಗಳು ಅಂತಲೇ ಅಂದ್ಕೋತಾರೆ. ಮಕ್ಕಳು ಹಾಗೆ ಅಂದ್ಕೊಂಡ್ರು ಇವತ್ತು. ಅವರು ತಿಂದ ಮೇಲೇ ಅವರು ಹೇಗಿದೆ ಅಂತ ಹೇಳೋದಕ್ಕೆ ಆಗುತ್ತೆ. ನೋಡಿ, ನೀವು ಈ ರೀತಿ ಮಾಡಿ ತಿಂದು ನೋಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ನೋಡಿ, ಎಲ್ಲನೂ ಎಷ್ಟು ಕರೆಕ್ಟಾಗಿ ಬಂದಿದೆ. ಮಕ್ಕಳು ತಿಂದು ಹೇಗಿದೆ ಅಂತ ಹೇಳ್ತಾರೆ. ನೋಡೋಣ, ಹೇಗಿದೆ ಮಕ್ಕಳಾ? ಸೂಪರ್ ಆಗಿದೆ ಅಮ್ಮ, ನಂಗೆ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.